ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾವ್ಯಾಸ್ ವೀಕ್ಷಾ ಚಾನಲ್. ಇವತ್ತು ಬಿಸಿ ಬಿಸಿಯಾಗಿರುವ ಗರಿಗರಿಯಾಗಿರುವಂತಹ ಮೆಣಸಿನ್ಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ 2 ಬಟ್ಟಲನ್ನಷ್ಟು ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೋಬೇಕು. ಹಾಗೆ ಇದಕ್ಕೆ ನಾನೀಗ ತೋರಿಸ್ತಾ ಇದ್ದೀನಲ್ಲ, ಈ ಅಳತೆಯಲ್ಲಿ ನಾನು 2 ಬಟ್ಟಲಿನಷ್ಟು ತೊಗೊಂಡಿದ್ದೀನಿ ಹಿಟ್ಟನ್ನು. ಇದನ್ನು ನಾನು ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಅಡುಗೆ ಸೋಡಾ ಹಾಗೆ ಓಂ ಕಾಳನ್ನು ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಓಂ ಕಾಳನ್ನು ಅಂಗೈಯಲ್ಲಿ ಉಜ್ಜಿ ಹಾಕ್ತಾ ಇದ್ದೀನಿ. ಯಾಕೆ ಅಂದರೆ ಅಂಗೈಯಲ್ಲಿ ಉಜ್ಜಿ ಹಾಕೋದ್ರಿಂದ ಅದರ ಘಮ ತಿನ್ನುವಾಗ ನಮಗೆ ತುಂಬಾ ರುಚಿಯಾಗಿ ಆಗುತ್ತೆ. ಹಾಗೆಯೇ ಇದನ್ನು ನಾನು ಮೊದಲಿಗೆ ಕೈಯಲ್ಲಿ ಕಲಿಸ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ತಾ ಇದ್ದೀನಿ. ಈ ರೀತಿಯಾಗಿ ಕಲಿಸ್ಕೋಬೇಕು. ಇದು ಹೇಗಿರಬೇಕು ಅಂದರೆ, ಈ ಹಿಟ್ಟಿನ ಹದ ತುಂಬ ನೀರಿಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ತುಂಬ ನೀರಾದರೆ ಹಿಟ್ಟು ಇದು ಮೆಣಸಿನ್ಕಾಯಿ ಬಜ್ಜಿ ಚೆನ್ನಾಗಿ ಬರಲ್ಲ. ಹಾಗೆಯೇ ಎಣ್ಣೆ ಕೂಡ ಹಿಡಿಯುತ್ತೆ. ಹಾಗೆ ಹದವಾಗಿಯೂ ಕಲಿಸ್ಬೇಕಂದ್ರೆ ತುಂಬ ಗಟ್ಟಿಯಾಗಿ ಆದ್ರೂ ಕೂಡ ಚೆನ್ನಾಗಿ ಬರಲ್ಲ. ಇದಕ್ಕೆ ಇನ್ನೊಂದು ಏನಂದರೆ ಸೀಕ್ರೆಟು, ಈ ರೀತಿಯಾಗಿ ಒಂದೇ ಡೈರೆಕ್ಷನ್ನಲ್ಲಿ ತಿರುಗಿಸಿ ಕಲಗಿಸೋದ್ರಿಂದ ಏನಾಗುತ್ತೆ ಅಂದರೆ ಇದರ ಬಣ್ಣ ಸಣ್ಣದಾಗಿ ಬದಲಾಗುತ್ತೆ, ಸ್ವಲ್ಪ ಚೇಂಜ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ಮೆಣಸಿನ್ಕಾಯಿ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಈ ಹದ ಬರುವ ಹಾಗೆ ನಾವು ಕಲಿಸ್ಕೋಬೇಕು. ಹಿಂಗೆ ನೋಡ್ತಾ ಇದ್ದೀರಲ್ಲ, ಈ ರೀತಿ ತುಂಬ ತೆಳ್ಳಗೂ ಇಲ್ಲ, ತುಂಬ ಗಟ್ಟಿಗೂ ಇಲ್ಲ. ಹಾಗೆಯೇ ಈ ರೀತಿ ಆದಮೇಲೆ ನಾವು ಸ್ವಲ್ಪ ಅಂದರೆ 2 ಸ್ಪೂನ್ನಷ್ಟು ಬಿಸಿ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೋಬೇಕು. ನಿಮಗೆ ಬಿಸಿ ಆಗುತ್ತೆ ಅನ್ನೋದಾದರೆ ಒಂದು ಸ್ಪೂನಲ್ಲಿ ಮೊದಲು ಕಲಿಸ್ಕೊಂಡು ಆಮೇಲೆ ಕೈಯಿಂದ ಕಲಿಸ್ಕೋಬೋದು. ನನಗಿಲ್ಲಿ ರೂಢಿ ಇರೋದ್ರಿಂದ ನಾನು ಹಾಗೆಯೇ ಕಲಿಸ್ತಾ ಇದ್ದೀನಿ. ಹಾಗೆ ಮೆಣಸಿನ್ಕಾಯಿಗಳ್ನ ಕೂಡ ನಾನು ತೊಳೆದು ತುದಿನೂ ಮತ್ತು ತೊಟ್ಟು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೊಟ್ಟು ಯಾಕೆ ಕಟ್ ಮಾಡಿದ್ದೀನಿ ಅಂದರೆ ತುಂಬ ಉದ್ದ ಇರುತ್ತೆ, ಸೊಟ್ಟ ಇರುತ್ತೆ. ನಾವು ಎಣ್ಣೆಯಲ್ಲಿ ಹಾಕಿ ತಿರುಗಿಸುವಾಗ ಅಥವಾ ತೆಗೆಯುವಾಗ ಅದು ಸಿಡಿಬೋದು ಅಥವಾ ಸಿಕ್ಕೋಬೋದು ಅಂತ ಹೇಳಿ ನಾನು ಮೆಣಸಿನ್ಕಾಯಿ ತೊಟ್ಟುಗಳ್ನ ಕೂಡ ಕಟ್ ಮಾಡಿ ತುದಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದೆಡೆ ನಾನು ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೆ. ಈಗ ನೋಡಿ, 2 ಬೆರಳುಗಳ ನಡುವೆ ಈ ರೀತಿಯಾಗಿ ಮೆಣಸಿನ್ಕಾಯಿನ ಅದ್ದಿ ಹಾಕಬೇಕು. ಯಾಕೆ ಅಂದರೆ ಅದು ಮೇಲ್ಗಡೆ ಹಿಟ್ಟು ಹತ್ತಲ್ಲ, ಸೈಡಲ್ಲೆಲ್ಲ ಹತ್ತುತ್ತೆ. ಹೀಗೆ ಹೆಂಗೆ ಅಂದರೆ ತೋರ್ಬೆರಳು ಮತ್ತು ಮಧ್ಯದ ಬೆರಳಲ್ಲಿ ಮೆಣಸಿನ್ಕಾಯಿನ ಹಿಡ್ಕೊಂಡು ಈ ರೀತಿಯಾಗಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಹಿಟ್ಟನ್ನು ಅದ್ದಿ ಎಣ್ಣೆಯಲ್ಲಿ ಬಿಡೋದ್ರಿಂದ ಮೇಲ್ಭಾಗ ಹಿಟ್ಟು ಹತ್ತಲ್ಲ. ಆವಾಗ ಏನಾಗುತ್ತೆ ಅಂದರೆ ಸುತ್ತಲೂ ಹಿಟ್ಟು ಕವರ್ ಆಗುತ್ತೆ, ಹಾಗೆಯೇ ಉಬ್ಬಿ ಕೂಡ ಬರುತ್ತೆ. ಈಗ ನಾನು ತೋರಿಸಿದ ರೀತಿಯಲ್ಲಿ ಹದವಾಗಿ ಕಲಿಸ್ಕೊಂಡ್ರೆ ಈ ರೀತಿಯಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಒಂದು ರೀತಿ ಅಟ್ರಾಕ್ಟಿವ್ ಆಗೂ ಇರುತ್ತೆ. ಹಾಗೆಯೇ ಏನದು ಗರಿಯಾಗಿ ಕೂಡ ಚೆನ್ನಾಗಿ ಕೂಡ ಬರುತ್ತೆ. ಒಂದು ಸೈಡು ಮೆಣಸಿನ್ಕಾಯಿ ಕಾಣಿಸ್ತಾ ಇರಬೇಕು, ಈ ರೀತಿಯಾಗಿರಬೇಕು. ಹಾಗೆಯೇ ನಾವು ಎಣ್ಣೆಯಲ್ಲಿ ಹಾಕಿದ ತಕ್ಷಣವೇ ಅದನ್ನು ತಿರುವಾಕಬಾರ್ದು. ಒಂದು 2 ನಿಮಿಷ ಬಿಟ್ಟು ಅದಾದಮೇಲೆ ಒಂದಾದ್ರ ನಂತರ ಒಂದರಂಗೆ ತಿರುವಿ ಹಾಕಿ ಸಣ್ಣಗೆ ಮೀಡಿಯಮ್ ಟು ಲೋ ಹುರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಹಾಗೆಯೇ ಇನ್ನು ಉಳಿದ ಎಲ್ಲ ಮೆಣಸಿನ್ಕಾಯಿಗಳನ್ನು ಒಂದಾದಮೇಲೆ ಒಂದು ರೀತಿಯಲ್ಲಿ ಈ ರೀತಿಯಾಗಿ ಹಾಕ್ಕೊಂಡು ಮೆಣಸಿನ್ಕಾಯಿನ ತಯಾರು ಮಾಡ್ಕೋಬೇಕು. ಹಾಗೆಯೇ ಇದು ಹದವಾಗಿ ಚೆನ್ನಾಗಿ ಬಂದಿದೆ ಅನ್ನೋದಕ್ಕೆ ಇನ್ನೊಂದು ಏನಂದರೆ ಈ ಹುಬ್ಬಿ ಬರುತ್ತೆ. ನಾವು ಹಿಟ್ಟು ಹಾಕಿದ್ದು ಒಂದು ಅಳತೆ ಇತ್ತು ಅಂದರೆ ಆ ಹಿಟ್ಟು ಹರಳ್ಕೊಳ್ಳುತ್ತೆ. ನಾವು ಎಣ್ಣೆಯಲ್ಲಿ ಬಿಟ್ಟಾಗ 1-2 ನಿಮಿಷ ಬಿಡಬೇಕು, ತಿರುವಾಕ್ಬಾರ್ದಲ್ಲ. ಆವಾಗ ಅದೇನಾಗುತ್ತೆ, ಅಗಲ ಆಗುತ್ತೆ. ಆವಾಗ ಇನ್ನೂ ರುಚಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ, ಹದವಾಗಿ ಕೂಡ ಫ್ರೈ ಆಗುತ್ತೆ. ಈ ರೀತಿಯಾಗಿ ಒಂದಾದ ಮೇಲೆ ಒಂದು ನಾವು ಫ್ರೈ ಮಾಡಿಕೊಂಡು ಆಮೇಲೆ ಇದು ನಮ್ಮ ಊರ ಕಡೆ ತುಂಬಾ ಫೇಮಸ್ ಸ್ನ್ಯಾಕ್ಸ್. ಸಂಜೆ ಅಥವಾ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಮಾಡುವಂತಹ ರೆಸಿಪಿ. ಹಾಗೆಯೇ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಲ್ಲಿ ಮೆಣಸಿನ್ಕಾಯಿ ಸುತ್ತಲೂ ಸಣ್ಣ ಸಣ್ಣ ತೂತಾಗಿ ಬರುತ್ತೆ. ಆ ರೀತಿ ಬಂದಾಗ ಅದು ತುಂಬ ಉಬ್ಬಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಈ ರೀತಿಯಾಗಿ ಬಿಸಿಯಾಗಿರುವಂತಹ ಗರಿಯಾಗಿರುವಂತಹ
ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ. ನೀವು ಒಂದು ಸಲ ನಾನು ಹೇಳಿದ ರೀತಿಯಲ್ಲಿ ಮಾಡಿ ನೋಡಿ, ಹೇಗಿದೆ, ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆಯೇ ಒಂದು ಸಲ ಮಾಡಿ ನೋಡಿ ಈ ರೀತಿಯಾಗಿ ಹೇಗೆ ಬಂತು ಅಂತ ಹೇಳಿ. ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ರೆಡಿ. ನಮಸ್ಕಾರ.